ಐತಿಹಾಸಿಕ ಹಿನ್ನೆಲೆಯುಳ್ಳ ಕೋಟೆಕೆರೆ ಇದು ಹೊಸಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ. ಟಿಪ್ಪು ಸುಲ್ತಾನ್ ಇತಿಹಾಸಕ್ಕೆ ಸಂಬಂಧಪಟ್ಟ ಕೆರೆ ಅಂತಲೇ ಹೇಳ್ಬೋದು. ಇಲ್ಲಿನ ಕೆರೆಯ ಹೂಳನ್ನು ತೆಗೆದು ಮೇಲೆ ಕೋಟೆಯ ಪಕ್ಕದಲ್ಲಿ ಹಾಕ್ತಿದ್ರು ಅನ್ನುವಂಥ ಒಂದು ಇತಿಹಾಸ ನೋಡ್ಬೋದು. ಈ ಕೆರೆಯಲ್ಲಿ ಮೀನು ಕೃಷಿಯನ್ನು ಮಾಡ್ಬೋದು ಅನ್ನುವ ಉದ್ದೇಶಕ್ಕೆ ಮೀನು ಕೃಷಿಕರು ಓರ್ವರು ಪಂಚಾಯಿತಿಗೆ 3 ವರ್ಷಕ್ಕೆ ಲೀಸನ್ನು ಪಡೆದು ಒಟ್ಟು 5 ಲಕ್ಷ ರೂಪಾಯಿಯನ್ನು ಪಂಚಾಯಿತಿಗೆ ಕಟ್ಟಿ ಇಲ್ಲಿನ ಒಂದು ವ್ಯವಸ್ಥೆಯನ್ನು ಸರಿಪಡಿಸಿಕೊಂಡು ಮೀನು ಕೃಷಿಯನ್ನು ಮಾಡಬೇಕು ಅನ್ನುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು. ಏನಾಗಿದೆ ಅಂತ ಹೇಳಿದ್ರೆ, ಈ ಗ್ರಾಮ ಪಂಚಾಯತ್ ಅವರ ಒಂದು ಬೇಜವಾಬ್ದಾರಿತನದಿಂದ ನೀರು ಅನ್ನುವಂಥದ್ದು, ಈ ಕೋಟೆಕೆರೆಯಲ್ಲಿ ನಿಲ್ಲಬೇಕಾದಂಥ ನೀರು ಅನ್ನುವಂಥದ್ದು ಸಂಪೂರ್ಣವಾಗಿ ಪೋಲಾಗ್ತಾಯಿದೆ. ಇದರಿಂದ ಮೀನು ಕೃಷಿಕರು ಏನಿದ್ದಾರೆ ಅವರು 5 ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದಾರೆ, ಅದು ಸಂಪೂರ್ಣ ಪೋಲಾಗ್ತಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಿರೋದು. ನಾವೀಗ ಕೋಟೆಕೆರೆಯ ಬಾಗಿಲಿನಲ್ಲಿ ನಾವಿದ್ದೇವೆ, ನೋಡ್ಬೋದು. ದೊಡ್ಡದಾಗಿರುವಂಥ ದೊಡ್ಡ ಕೆರೆ ಅಂತಲೇ ಹೇಳ್ಬೋದು. ಇದು ಮೀನು ಕೃಷಿಗೆ ಹೇಳಿ ಮಾಡಿಸಿದಂಥ ಒಂದು ಕೆರೆ ಅಂತಲೇ ಹೇಳ್ಬೋದು. ಸುತ್ತಲೂ ಕೂಡ ಇದಕ್ಕೆ ಬೇಕಾಗಿ ಒಂದು ತಡೆಗೋಡೆಗಳನ್ನು ಅಳವಡಿಸ್ಕೊಂಡು ಅಲ್ಲಿ ಒಂದು ಗೇಟ್ ಕೂಡ ಮುರಿದು ಹೋಗಿತ್ತಂತೆ. ಅದನ್ನು ಕೂಡ ಇದೇ ಮೀನು ಕೃಷಿಗೆ ಗುತ್ತಿಗೆ ಪಡೆದವರೇ ಅದನ್ನು ದುರಸ್ತಿಪಡಿಸ್ಕೊಂಡಿದ್ದರು. ಸರಿಸುಮಾರು ಒಂದು 5 ಲಕ್ಷ ರೂಪಾಯಿ ಮರಿಗಳು ಮತ್ತು ಇಲ್ಲಿನ ದುರಸ್ತಿ ವೆಚ್ಚವನ್ನು ಕೂಡ ಅವರೇ ಭರಿಸಿ 3 ವರ್ಷಗಳ ಕಾಲ ನಿರಂತರವಾಗಿ ಮೀನು ಸಾಕಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಏನಾಗಿದೆ ಅಂತ ಹೇಳಿದ್ರೆ, ನೀರು ಸಂಪೂರ್ಣವಾಗಿ ಪೋಲಾಗ್ತಿದೆ. ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಮಾಹಿತಿಯನ್ನು ನೀಡಿಕೊಂಡು ಇದನ್ನು ಸರಿಪಡಿಸಬೇಕು. ಇದು ಸಮಸ್ಯೆ ಆಗ್ತಾಯಿದೆ ನಮಗೆ. ನಾವು ಇಷ್ಟು ಹಣವನ್ನು ವೆಚ್ಚ ಮಾಡಿದ್ದೇವೆ, ಅದು ಪೋಲಾಗಿ ಹೋಗ್ತಾ ಇದೆ. ಮೀನಿಗೆ ಸರಿಯಾದ ನೀರು ಇಲ್ಲದೇ ಇದ್ದರೆ ಅದರ ಬೆಳವಣಿಗೆ ಕುಂಠಿತ ಆಗ್ತದೆ, ಮಾರುಕಟ್ಟೆ ದರ ಕೂಡ ಇಳಿಕೆ ಆಗ್ತದೆ. ನಾವು ಮಾಡಿದಂಥ ಶ್ರಮಕ್ಕೆ ಬೆಲೆ ಇಲ್ಲದಂತ ಆಗ್ತದೆ ಅಂತ 1000 ಬಾರಿ ಪಂಚಾಯಿತಿಗೆ ಮನವಿ ಮಾಡಿದರೂ ಕೂಡ ಇದುವರೆಗೆ ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು, ದೂರದಲ್ಲಿ ಪಶ್ಚಿಮ ಘಟ್ಟವೂ ಕೂಡ ಕಾಣ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಒಟ್ಟಾದಂಥ ನೀರು ಸಂಪೂರ್ಣವಾಗಿ ಹರಿದು ಇದೇ ಕೋಟೆಕೆರೆಯಲ್ಲಿ ಶೇಖರಣೆ ಆಗುವಂಥದ್ದು. ಈಗ ನಮ್ಮ ಜೊತೆ ಮೀನು ಕೃಷಿಕರು ನಮ್ಮ ಜೊತೆಗಿದ್ದಾರೆ. ಅವರು ಹೇಳುವಂಥದ್ದು ಅಂದರೆ, ಈ ಸಮಸ್ಯೆ ಬಗ್ಗೆ ನಿಮ್ಗೆ ಅರಿವಿದೆ, ನಾನು ಸಾಕಷ್ಟು ಬಾರಿ ಮನವಿ ಮಾಡಿದ್ದೇನೆ, ಆದರೂ ಯಾಕೆ ಹೀಗೆ ಅಂತ ಕೇಳ್ತಾ ಇದ್ದಾರೆ. ಸರ್, ಈಗ ಏನು ಗ್ರಾಮ ಪಂಚಾಯತ್ನವ್ರು ಏನು ಹೇಳೋದು? ಗ್ರಾಮ ಪಂಚಾಯತರು ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ. ಇದು 3ನೇ ಅರ್ಜಿ ಕೊಟ್ಟಿದ್ದೀನಿ, ಆದರೂ ಇವಾಗ ಕೆಲಸ ಮಾಡ್ತಾ ಇಲ್ಲ. ಕೇಳಿದರೆ ಹಣ ತೆಗೆದಿಟ್ಟಿದ್ದೇವೆ ಅಂತ ಹೇಳ್ತಾರೆ, ತೆಗೆದಿಟ್ಟಿದ್ರು ಕೆಲಸ ಮಾಡ್ತಾ ಇಲ್ಲ. ನಾವು ಸುಮಾರು 2,40,40,000ಕ್ಕೆ ಟೆಂಡರ್ ಹಿಡಿದಿರೋದು. ಅದರಲ್ಲಿ ನಾವು ಅಮೌಂಟು 60,000 ಕಟ್ಟಿದ್ದೇವೆ. ಉಳಿದ ಅಮೌಂಟ್ ಕಟ್ಟಲಿಕ್ಕೆ 6 ತಿಂಗಳು ಟೈಮ್ ಇತ್ತು. ಅದು ನಾವು ಇವರು ಕೊಟ್ಟಿದ್ರು ರಿಪೇರಿ ಮಾಡಿದ ಕಾರಣ ನಾವು ಹೇಳಿದ್ದೇನೆ, ರಿಪೇರಿ ಮಾಡಿದ ನಂತರ ದುಡ್ಡು ಹಣವನ್ನು ಕಟ್ತೇವೆ ಅಂತ ಹೇಳಿದ್ದೇವೆ. ಆದರೆ ಇಷ್ಟರೊಳಗೆ ನಾವು ಹಾಕಿರುವ ಇನ್ವೆಸ್ಟ್ಮೆಂಟು, ಕೆರೆಗೆ ಒಂದು ಅಲ್ಲಿಗೆ ಬಲೆ ಕಟ್ಟಿರುವುದು, ಆಮೇಲೆ ಒಂದು ಸಣ್ಣ ಗೇಟ್ ಮಾಡಿರುವುದು, ಅದು 2-3 ಸಲ ಮುರಿದೋಗಿರೋದು, ಮೀನು ಮರಿ ಬಿಟ್ಟಿದ್ದು ಫೇಲ್ ಆಗಿರೋದು, ಮತ್ತೆ ಬಿಟ್ಟಿರೋದು, ಫುಡ್ ಹಾಕಿರೋದು, ಸುಮಾರು ಒಂದು 5,60,000ವರೆಗೆ ನಾವು ಖರ್ಚು ಮಾಡಿದ್ದೇವೆ. ಪಂಚಾಯತಿ ಕೊಟ್ಟಿದ್ದು 60,000, ಆದರೆ ನಾವು ಖರ್ಚು ಇಷ್ಟು ಮಾಡಿದ್ದೇವೆ. ಇವಾಗ ನಾವು ಇಲ್ಲಿಗೆ ಬಿಟ್ಟಿದ್ರು ನಮಗೆ ಲಾಸು. ಇವರು ಟೆಂಡರನ್ನು ನಮಗೆ ಇದು ರಿಪೇರಿ ಮಾಡಿ ಸರಿ ಮಾಡಿ ಕೊಟ್ಟಿದ್ರೆ ಮುಂದೆ ನಮಗೆ ಅನುಕೂಲ ಆಗ್ತದೆ. ಇಲ್ಲಾಂದರೆ ತುಂಬ ಕಷ್ಟ ಆಗ್ತದೆ, ಮೀನು ಬೆಳವಣಿಗೆ ಆಗೋದಿಲ್ಲ. ಇದುವರೆಗೆ ಈಗ 9 ತಿಂಗಳು ಆಗಿದೆ ನಾವು ಹಿಡಿದು. ಸುಮಾರು 1 kg ಕ್ರಾಸ್ ಆಗಬೇಕಿತ್ತು, ಇದು ಇನ್ನೂ ದೊಡ್ಡವಾಗಿಲ್ಲ, ಸಣ್ಣವೇ ಉಂಟು. ಆಮೇಲೆ ಕೃಷಿಗೂ ಅಷ್ಟೇ. ಮೊದಲಿಂದ ಇಲ್ಲಿ ಕೃಷಿ ಮಾಡ್ಕೊಂಡಿದ್ದವರು ಅಥವಾ ಇದ್ರ ಬಗ್ಗೆ ಏನು ಮಾಹಿತಿ ಇತ್ತು ನಿಮಗೆ? ಗ್ರಾಮ ಪಂಚಾಯತ್ನವರು ಫಸ್ಟ್ ನೀವು ಇಲ್ಲಿ ಲೈಸೆನ್ಸ್ ಪಡ್ಕೊಳ್ಳುವಾಗ ಏನಂದರು, ಮತ್ತು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು ಅಂತ? ಇಲ್ಲ, ನಾವು ಹೀಗೆ ನಮ್ಮ ಆಚೆ ಈಚೆ ನೋಡಿ ನಾವು ಫಸ್ಟ್ ಹುಟ್ಟು ಬೆಳೆದಿರೋ ಊರು ಇದೇ ನಾವು ತಿರುಗಾಡೋ ಊರು ಅಷ್ಟೇ. ನಮ್ಮ ಸ್ವಲ್ಪ ನೋಡಿಯೇ ಅನುಭವ ಬಿಟ್ಟರೆ ಮಾಡಿ ಅನುಭವ ಇಲ್ಲ, ಮಾಡಿದಂತ ಗೊತ್ತಾಯಿತು. ಆದರೆ ಇದೇ ಫಸ್ಟ್ ಟೈಮು ಕ್ರ್ಯಾಕ್ ಆಗಿರೋದು. ಡ್ಯಾಮು ರಿಪೇರಿ ಮಾಡಿಲ್ಲ, ತುಂಬ ಕ್ರ್ಯಾಕು, ಒಳಗಡೆ ಕೊಲಪ್ಸ್ ಆಗಿದೆ, ನೀರು ಹೋಗ್ತಾ ಉಂಟು ತುಂಬ. ಅದರಿಂದ ನಮಗೂ ಜಮೀನು ಉಂಟು ಕೆಳಗಡೆ ಕೃಷಿ ಮಾಡಲಿಕ್ಕೆ, ಅದಕ್ಕೂ ನೀರಿಲ್ಲ, ಬಾವಿ ಕುಡಿಲಿಕ್ಕೆ ನೀರಿಲ್ಲ. ಸುಮಾರು 200 ಎಕರೆಗಿಂತ ಜಾಸ್ತಿ ಇಲ್ಲಿ ಗದ್ದೆ ಬೇಸಾಯ ಮಾಡೋರು, ಅವರಿಗೆ ಯಾರಿಗೂ ನೀರಿಲ್ಲ, ನೀರಿನ ಕೊರತೆ ಉಂಟು. ಅವರು ರಿಪೇರಿ ಮಾಡಿದರೆ ಎಲ್ಲರ ಈ ಇಡೀ ಗ್ರಾಮಕ್ಕೆ ನೀರು ನಿಲ್ಲುವ, ಬಾವಿ ನೀರಿಗೆ ಮತ್ತು ಕುಡಿಯುವ ನೀರು ಎಲ್ಲದಕ್ಕೂ ಉಪಕಾರ ಆಗುವಂಥ ಕೆರೆ. ಇಲ್ಲಾಂದರೆ ಇಲ್ಲಿ ಈಗ ನೀರು ನಮಗೆ ಇಲ್ಲ, ನಮ್ಮ ತೋಟಕ್ಕೆ ಆಗಲಿ ಗದ್ದೆಗಾಗಲಿ ನೀರಿಲ್ಲ. ಇವಾಗ ನಾವು ಕುಡಿಲಿಕ್ಕೆ ಮಾತ್ರ ಸ್ವಲ್ಪ ಉಂಟು, ಕೆಲವರಿಗೆ ಅದೂ ನೀರಿಲ್ಲ. ಈಗ ಸರ್, ಈಗ ಯಾವ ಮೀನನ್ನು ಬಿಟ್ಟಿದ್ರಿ, ಯಾವ ತಳಿಗಳ ಮೀನನ್ನು? ನಾವು ಈ ಸಿಹಿ ನೀರು ಆದ ಕಾರಣ ಇದರಲ್ಲಿ ಗೌರಿ ಅಂದರೆ ಕಾಮನ್ ಕ್ರಾಪು, ಆಮೇಲೆ ಕಾಟ್ಲ, ಆಮೇಲೆ ರವು, ಮಿರ್ಗಲು ಮತ್ತು ಗ್ರಾಸ್ ಕಾರ್ಪು, ಇಂಥ 5-6 ತಳಿಯನ್ನು ಬಿಟ್ಟಿದ್ದೇವೆ. ಈಗ ಬೆಳವಣಿಗೆ ಆಗಬೇಕು, ಮತ್ತು ಎಷ್ಟು ಉಳಿತಂತ ಹೇಳಿಕ್ಕಾಗೋದಿಲ್ಲ. ಈಗ ಈ ಕೋಟೆಕೆರೆ ಅನ್ನೋದು ಒಂದು 15 ಎಕರೆ ವಿಸ್ತೀರ್ಣದ ಒಂದು ಕೆರೆ. ಈ ಕೆರೆಯನ್ನು ಉಳ್ಳವರು ಅತಿಕ್ರಮಣ ಮಾಡ್ಕೊಂಡು ಒಂದು 6-7 ಎಕರೆ ಇದೆ. ಈಗ ಈ 6-7 ಎಕರೆಯನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡ್ತಾಯಿಲ್ಲ.
ಸ್ಥಳೀಯ ಆಡಳಿತ ಸರ್ಕಾರ. ಆದರೂ ಕೂಡ ಏನಾಗಿದೆ ಅಂತಂದರೆ ಈ ವರ್ಷ ಮೀನು ಮರಿ ಸಾಕಾಣಿಕೆ ಬಗ್ಗೆ ಏಲಂ ಕರೆದಿದ್ದಾರೆ. ಏಲಂ ಕರೆದು 5 ಲಕ್ಷ ರೂಪಾಯಿಯನ್ನು ಇದಕ್ಕೆ ನಿರ್ವಹಣೆಗೆ ಏಲಂ ಹಿಡಿದವನು ಹಾಕಿದ್ದಾನೆ. ಹಾಕಿ ಈ ನೀರು ಒಂದು ಹುಂಡು ನಿಲ್ಲದೆ ನೀರು ಸೋರಿ ಹೋಗೋದ್ರಿಂದ ಏನಾಗಿದೆ ಅಂತಂದರೆ ಮೀನು ಮರಿ ಎಲ್ಲ ಸಾಯ್ತಾ ಇದೆ, ನೀರು ಕೆರೆಯಲ್ಲಿ ಕಡಿಮೆ ಆಗಿದೆ. ಆ ಮೀನು ಏಲಂ ಹಿಡಿದವನು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳೋ ಮಟ್ಟಕ್ಕೆ ಹೋಗಿದ್ದಾನೆ. ಈಗ ಯಾಕೆಂತಂದರೆ ಈಗ ಅವನಿಗೆ ಲಾಸ್ ಆಗಿದೆ. ಇದನ್ನು ಪಂಚಾಯತ್ ಸರಿ ಮಾಡಿ ಕೊಡಿ ಅಂತಂದರೂ ಸರಿ ಮಾಡಿ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಅವನಿಗೆ ಕ್ರಮ ಕೈಗೊಳ್ತಾನೂ ಇಲ್ಲ. ಅದನ್ನು ಕೂಡಲೇ ಸರಿ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನವರ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯ ಅಂತಲೇ ಇವರು ಆರೋಪ ಮಾಡ್ತಿರುವಂಥದ್ದು ಮೀನು ಕೃಷಿಕರು. ಸರಿಯಾದ ಸಮಯಕ್ಕೆ ನಾವು ಮಾಹಿತಿಯನ್ನು ತಲುಪಿಸಿದ್ವಿ, ನೀರು ಪೋಲಾಗಿ ಹೋಗ್ತಾ ಇದೆ. ಅದು ಕೆಳಗೆ ಕೃಷಿ ಭೂಮಿಗೆ ಬಳಕೆ ಆಗಿದ್ದರೂ ಬೇಜಾರಿಲ್ಲ, ಆದರೆ ಅದಕ್ಕೂ ಬಳಕೆ ಆಗ್ತಿಲ್ಲ, ಸುಮ್ಮನೆ ವ್ಯರ್ಥ ಆಗಿದೆ ನೀರು. ನಮ್ಮ ಮತ್ಸ್ಯ ಕೃಷಿಯನ್ನು ಮೀನು ನಾವು ಸಾಕಣೆ ಮಾಡ್ತೇವೆ, ಅಲ್ಲೂ ಕೂಡ ನೀರು ಇಳಿಕೆ ಆಗಿದೆ. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ಮೀನಿನ ಬೆಳವಣಿಗೆ ಕುಂಠಿತ ಆಗಿದೆ. ನಾವು ನಿರೀಕ್ಷೆ ಮಾಡಿದ ಹಂತಕ್ಕೆ ಮೀನು ಬೆಳವಣಿಗೆ ಕಂಡಿಲ್ಲ. ನಾವು ಹಾಕಿದ ಇನ್ವೆಸ್ಟ್ಮೆಂಟ್ ಕೂಡ ನಮಗೆ ಲಾಸ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಗ್ರಾಮ ಪಂಚಾಯತ್ನವರು ಇದ್ರ ಬಗ್ಗೆ ಕ್ರಮ ವಹಿಸ್ಕೊಳ್ಬೇಕು. ಹೇಗೆ ನೀರು ಪೋಲಾಗ್ತಿದೆ ಅದನ್ನು ಸಂಪೂರ್ಣವಾಗಿ ನಿಲುಗಡೆ ಮಾಡುವಂಥ ಮತ್ತು ನೀರಿನ ಸದ್ಬಳಕೆಯತ್ತ ಗ್ರಾಮ ಪಂಚಾಯತ್ ಮನಸ್ಸು ಮಾಡಬೇಕು ಅಂತ ಇವರು ಆಗ್ರಹಿಸ್ತಿದ್ದಾರೆ. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.